ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಯೂಟ್ಯೂಬ್ ರೂಮ್ ಸ್ಟುಡಿಯೋನ ನಾನು ನಿಮಗೆ ತೋರಿಸ್ಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಲೆಟ್ಸ್ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಮೈ ಸ್ಟುಡಿಯೋ. ಇದೇ ನನ್ನ ಯೂಟ್ಯೂಬ್ ಸ್ಟುಡಿಯೋ ರೂಮ್. ಸೊ ತುಂಬ ಚಿಕ್ಕದಾಗಿದೆ. ಸೊ ಇದರಲ್ಲೇ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದು. ಸೊ ಇದೆಲ್ಲ ನಾನೇ ಮಾಡ್ಕೊಂಡಿರೋದು ಸ್ವಂತ. ಸೊ ಕ್ರಾಫ್ಟಿಂಗ್ದು ನಿಮಗೆ 2-3 ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದು ಮಾತ್ರ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಇದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡಿದ್ದೆ 1K ಸಬ್ಸ್ಕ್ರೈಬರ್ಸ್ ಆದಮೇಲೆ. ಸೊ ಇದೆಲ್ಲ LED ಲೈಟ್ಸು ಬ್ಯಾಕ್ಗ್ರೌಂಡಲ್ಲಿ ಇಟ್ಟಿರ್ತೀನಿ. ಸೊ ಕ್ಯಾಮ್ರಾಗಿಂತ ಬ್ಯಾಕ್ ಸೈಡ್ ಇರುತ್ತೆ ಇದು LED ಲೈಟ್. LED ಲೈಟು ಬ್ಯಾಕ್ ಸೈಡ್ ಇಟ್ಟರೆ ಫ್ರಂಟಲ್ಲಿ ಇರ್ತಕ್ಕಂಥ ನಾವೇನು ಮಾತಾಡ್ತಾ ಇರ್ತೀವಿ ಅದು ಕ್ಲಾರಿಟಿ ಚೆನ್ನಾಗಿ ಕಾಣುತ್ತೆ. ನೋಡಿ, ಅದು RGB ಲೈಟ್. ಅಂದರೆ ನಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಅದನ್ನು ನಾನು ಕೆಲವೊಂದು ಸಲ ಅಲ್ಲಿಟ್ಟಿರ್ತೀನಿ, ಕೆಲವೊಂದು ಸಲ ಈ ಕಡೆ ಇಲ್ಲಿಟ್ಟಿರ್ತೀನಿ. ನಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಇದು ಗ್ರೀನ್ ಸ್ಕ್ರೀನ್. ಕೆಲವೊಂದು ವೀಡಿಯೋಸ್ಗೆ ಮಾತ್ರ ಈ ಒಂದು ಗ್ರೀನ್ ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಇನ್ನು ಉಳಿದಂತೆ ಯಾವುದೇ ರೀತಿ ಯೂಸ್ ಮಾಡಲ್ಲ. ಆ್ಯಕ್ಚುಲಿ ಇದು LED ಲೈಟ್ ಇತ್ತೀಚೆಗೆ ಪರ್ಚೇಸ್ ಮಾಡಿದ್ದು, ಅದಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿರಲಿಲ್ಲ. ನಮಗೆ ಯಾವ ಕಡೆ ಬೇಕೋ ಆ ಕಡೆ ಡೈರೆಕ್ಷನ್ ಇಟ್ಕೋಬೋದು. ನೋಡಿ, ಇದು RGB LED ಲೈಟ್. ಈ ಒಂದು RGB ಲೈಟನ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ತೊಗೊಂಡೆ. ಜಸ್ಟ್ 370 ರುಪೀಸ್ ಏನಾಯಿತು. ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ಗೆ ನಾವು ಸ್ಟಾಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಬ್ಲೂ ಬೇಕಾದರೆ ಬ್ಲೂಗೆ ನಾವು ಇಲ್ಲಿ ಕಾಣ್ತಾ ಇದ್ದಿಲ್ಲ ರಿಮೋಟ್ ಕಂಟ್ರೋಲ್ ಇರುತ್ತೆ. ಸೊ ಈ ಒಂದು ರಿಮೋಟ್ ಕಂಟ್ರೋಲ್ ಮುಖಾಂತರ ನಾವು ಯಾವ ಕಲರ್ ಬೇಕೋ ಆ ಕಲರ್ ಹಾಕ್ಕೋಬೋದು. ನೋಡಿ, ಬ್ಲೂ ಕಲರ್, ಗ್ರೀನ್ ಕಲರ್ ನೋಡಿ, ಮತ್ತು ರೆಡ್ ಕಲರ್ ಇದು, ಮತ್ತು ವೈಟು. ನಮ್ಗೆ ಎಲ್ಲ ಥರದ ಕಲರ್ಸ್ ಬೇಕಾದರೂ ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಬನ್ನಿ, ಇದು ನಮ್ಮ ಕುರ್ಚಿ. ಸೊ ಕಂಫರ್ಟಬಲಾಗಿ ಇರಲ್ಲ, ಆದರೂ ಮ್ಯಾನೇಜಬಲ್ ಮಾಡ್ತೀನಿ ಈ ಒಂದು ಕುರ್ಚಿ. ಈ 1-2 ಬಾಕ್ಸ್ ಮುಖಾಂತರ ಅದ್ರ ಮೇಲೆ ತಲೆದಿಂಬು ಹಾಕ್ಕೊಂಡು ಇಲ್ಲಿ ಕೂತ್ಕೊಂಡು ಈ ಥರ ನ್ಯೂಸ್ ಅಥವಾ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಈ ಥರ ಹೇಳ್ತೀನಿ. ಇದು ಬಂದು ಟ್ರೈಪ್ಯಾಡ್. ಇದು ತೊಗೊಂಡು ಆಲ್ರೆಡಿ ವರ್ಷ ಆಯಿತು. ಇದು 270 ರುಪೀಸ್ ಏನಾಯಿತು. ಸೊ ಇದು ನನ್ನ ಯೂಟ್ಯೂಬ್ ಸ್ಟುಡಿಯೋ ರೂಮ್. ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಡೆವಲಪ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ನೋಡೋಣ. ಇದು ಕೆಲವೊಂದು ವೀಡಿಯೋಸ್ಗೆ ನಾನು ಹಾಕ್ತೀನಿ. ಇದು ಇತ್ತೀಚೆಗೆ ಕಡಿಮೆ ಬಳಕೆ ಮಾಡ್ತಾಯಿದ್ದೀನಿ. ಇದು ಸುಮಾರು ಒಂದು 298-300 ರುಪೀಸ್ ಆಯ್ತಿದ್ದು ಗ್ರೀನ್ ಸ್ಕ್ರೀನು. ಕೆಲವೊಂದು ವೀಡಿಯೋಸ್ಗೆ ಮಾತ್ರ ನಾನು ಅದನ್ನು ಯೂಸ್ ಮಾಡ್ಕೋತೀನಿ. ಈ ಒಂದು LED ಲೈಟ್ಸು 220 ರುಪೀಸ್ ಆಯಿತು ಪರ್ 1 ಪೀಸ್. ಮತ್ತು ಇದು ಬಂದು 670 ರೂಪಾಯಿನ ತೊಗೊಂಡ್ರು. ಇದಕ್ಕೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದು. ಸೊ ಇದು ಯೂಟ್ಯೂಬ್ದು ಲೋಗೋ ನಾನೇ ಮಾಡಿಕೊಂಡೆ ಇರಲಿ ಅಂತ. ಅಲ್ಲಿನೂ ಇದ್ರ ಮೇಲೆ ಗೋಡೆ ಮೇಲೆ ಹಾಕಬೇಕಾಯಿತು, ಇನ್ನೂ ಹಾಕಿಲ್ಲ. ಸೊ ಇದು ಗೋಡೆಗೆ ಹಾಕೋಣ ಅಂತ ನಾನೇ ಸ್ವಂತ ಮಾಡಿಕೊಂಡೆ. ಟ್ರೈ, ಬಿಲೀವ್, ಹೋಪ್ ಆ್ಯಂಡ್ ಡ್ರೀಮ್ ಅಂತ. ಆಲ್ಮೋಸ್ಟ್ ಅಲ್ಲಿ ನನಗೇನು ಬೇಕೋ ಅದನ್ನು ನಾನೇ ಸ್ವಂತ ತಯಾರು ಮಾಡ್ಕೋತೀನಿ. ಇವನು ನನ್ನ ಅಣ್ಣನ ಮಗ, ತುಂಬ ಹೆಲ್ಪ್ ಮಾಡ್ತಾನೆ ನನಗೆ ಯೂಟ್ಯೂಬ್ ವೀಡಿಯೋಸ್ಗೆ ಎಲ್ಲ. ಹಾಯ್ ಮಾಡು ಪುಟ. ಹಾಯ್. ನಿನ್ನ ಹೆಸರೇನು? ತುಂಬ ಆ್ಯಕ್ಟಿವ್ ಇದ್ದಾನೆ, ಯಶ್ವಿಕ್ ಅಂತ. ನೀಟಾಗಿ ಜೋಡಿಸು ಒಂದು ಕಡೆಯಿಂದ. ತಗೋ, ಅಲ್ಲಿಡು. ಇದು ಸಹ ಪರ್ಚೇಸ್ ಮಾಡಿಲ್ಲ. ಇದನ್ನು ನಮ್ಮ ಬ್ರದರ್ ಒಬ್ಬರು ಕೊಟ್ಟರು. ವೀಡಿಯೋಸ್ ಮಾಡಬೇಕಾದ್ರೆ ಇಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಇನ್ನೂ ಇನ್ನೇನು ಹೇಳೋದು. ಸೊ ಇದೆಲ್ಲ ನಾನೇ ಸ್ವಂತ ಮಾಡಿಕೊಂಡೆ ಕ್ರಾಫ್ಟಿಂಗು. ಫ್ರೀ ಟೈಮಲ್ಲಿ ಕ್ರಾಫ್ಟಿಂಗ್ ಎಲ್ಲ ಮಾಡ್ತಾ ಇರ್ತೀನಿ. ವಿಡಿಯೋ ಕ್ಲಾರಿಟಿ ಬರಬೇಕಾದ್ರೆ ಮೇಜರಾಗಿ ನಮಗೆ ಬ್ಯಾಕ್ಗ್ರೌಂಡನ್ನು ನಾವು ಜಾಸ್ತಿ ವೈಟ್ ಆಗಿಡಬಾರ್ದು. ನಾನು ಇತ್ತೀಚೆಗೆ ಬ್ಯಾಕ್ಗ್ರೌಂಡ್ನ ಜಾಸ್ತಿ ವೈಟ್ ಆಗಿರೋದ್ರಿಂದ ಕ್ಲಾರಿಟಿ ಚೆನ್ನಾಗಿ ಬರ್ತಾಯಿಲ್ಲ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇದೇ ನನ್ನ ಯೂಟ್ಯೂಬ್ ಸ್ಟುಡಿಯೋ ನೋಡ್ತಾ ಇದ್ದೀರಾ. ಸೊ ಇದೇ ಥರ ಚೇರ್ ಮೇಲೆ ಕೂತ್ಕೊಂಡು ನಾನು ವೀಡಿಯೋಸ್ನ ಮಾಡೋದು. ಮತ್ತು ಇನ್ನು ಈ ಲ್ಯಾಪ್ಟಾಪ್ ಬಗ್ಗೆ ಹೇಳೋದಾದರೆ, ಇದು ಲ್ಯಾಪ್ಟಾಪು HP ಕಂಪ್ನಿದು, ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದು. ಬಟ್ ಇದು ಪ್ರೆಸೆಂಟ್
ವರ್ಕ್ ಆಗ್ತಿಲ್ಲ, ಆದರೂ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಕೆಲವೊಂದು ವೀಡಿಯೋಸ್ಗೆ ಈ ಒಂದು ಲ್ಯಾಪ್ಟಾಪ್ನ ಇಲ್ಲಿ ಇಟ್ಕೊಂಡು ವೀಡಿಯೋಸ್ನ ಮಾಡ್ತೀನಿ. ಸೊ ನೋಡಿದಲ್ಲ, ಈಗ ಇದು ರಿಮೋಟ್ ಕಂಟ್ರೋಲು RGB ಲೈಟ್. ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನಾವು ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಮತ್ತು ಲೈಟಿಂಗ್ಸು ಅಷ್ಟೇ, ನಮ್ಗೆ ಬೇಕಾಗಿರ್ತಕ್ಕಂಥ ಲೈಟಿಂಗ್ಸ್ನ ಇಲ್ಲಿ ಲೆಫ್ಟ್ ಕಾರ್ನರಲ್ಲಿ ಒಂದು ಲೈಟ್ ಇದ್ದರೆ ರೈಟ್ ಕಾರ್ನರಲ್ಲಿ ಒಂದು ಲೈಟ್ ಇರಬೇಕಾಗುತ್ತೆ. ಆ ಒಂದು ಲೈಟಿಂಗ್ಸು ನಮ್ಮ ಮುಖದ ಮೇಲೆ ರಿಫ್ಲೆಕ್ಷನ್ ಬಿದ್ದಾಗ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಸೊ 2 ಲೈಟು ಆನ್ ಆಗಿರಬೇಕು. ಮತ್ತು ಮಿಡ್ಲಲ್ಲಿ ಏನಾದರೂ ರಿಂಗ್ ಲೈಟ್ ಇದ್ದರೆ ರಿಂಗ್ ಲೈಟ್ನ ಹಾಕ್ಕೊಂಡ್ರೆ ಇನ್ನೂ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ನಾವು ಐಫೋನಲ್ಲೇ ವೀಡಿಯೋ ಮಾಡಬೇಕಂತೇನಿಲ್ಲ. ಅವು ಅಂದರೆ ಕೆಲವ್ರ ಹತ್ರ ಐಫೋನ್ ಇರುತ್ತೆ, ಕೆಲವ್ರ ಹತ್ರ ಐಫೋನ್ ಇರಲ್ಲ. ಇರೋ ವಸ್ತುಗಳಲ್ಲಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಹೋಗಬೇಕು. ಒಂದೇ ಸಲ ಇದ್ರೆ ಯೂಟ್ಯೂಬಲ್ಲಿ ಬಂಡವಾಳ ಹಾಕ್ಲಿಕ್ಕೆ ಹೋಗಬಾರ್ದು. ಈಗ ಹಂತವಾಗಿ ಫಸ್ಟ್ ಒಂದು ಟ್ರೈಪ್ಯಾಡ್ ಸ್ಟ್ಯಾಂಡ್ ತೊಗೊಂಡೆ. ಹಂತವಾಗಿ ಗ್ರೀನ್ ಸ್ಕ್ರೀನ್ ಆಗಿರ್ಬೋದು, ಈ ಒಂದು ಟೇಬಲ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, LED ಲೈಟಿಂಗ್ಸ್ ಆಗಿರ್ಬೋದು. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ತೊಗೊಳ್ತಾ ಪರ್ಚೇಸ್ ಮಾಡ್ಕೊಳ್ತಾ ಗ್ರೋತಿಂಗ್ ಆಗ್ತಾ ಹೋಗಬೇಕಾಗುತ್ತೆ. ಅದ್ರ ಜೊತೆಗೆ ಕಂಟೆಂಟ್ನ ಅಷ್ಟೇ ಚೆನ್ನಾಗಿ ಕೊಡಬೇಕಾಗುತ್ತೆ. ಕಂಟೆಂಟು ಮತ್ತು ಇನ್ನೊಂದು, ನನ್ನ ವಾಯ್ಸ್ ಪ್ರಾಬ್ಲಮ್ ಇದೆ ಅಂತ ಭಾಳಷ್ಟು ಜನ ಕಮೆಂಟ್ ಮಾಡಿದ್ರಿ. ನಿಜ, ಮೈಕ್ ತೊಗೊಂಡಿಲ್ಲ. ಮೈಕು ಮತ್ತು ಇನ್ನೊಂದು ಚೇರ್, ಇನ್ನೊಂದೆರಡು ಪರ್ಚೇಸ್ ಮಾಡಬೇಕಾಗುತ್ತೆ. ಮೈಕ್ನ ಮತ್ತು ಚೇರ್ನ ನಾನು ತೊಗೋಬೇಕಾಗುತ್ತೆ. ಯಾಕಂದರೆ ಕಂಫರ್ಟಬಲ್ ಇರಬೇಕು ಇಲ್ಲಿ. ಯಾಕಂದರೆ ಈ ಒಂದು ನೀವು ವೀಡಿಯೋದಲ್ಲಿ ನೋಡಿರ್ಬೋದು, ಇಲ್ಲಿ ಕಂಫರ್ಟಬಲ್ ಇಲ್ಲ ಕುತ್ಕೊಂಡು ಮಾತಾಡಲಿಕ್ಕೆ. ಸೊ ಲಾಂಗ್ ಟೈಮ್ ಮಾತಾಡಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಸೊ ಅದರಿಂದ ಒಂದು ಚೇರು ಮತ್ತು ಒಂದು ಡಿಜಿಟಲ್ ಮೈಕ್ನ ನಾನು ತೊಗೋಬೇಕು. ನೆಕ್ಸ್ಟು ಪ್ರಯತ್ನ ಪಡ್ತೀನಿ. ಸೊ ಇದೆಲ್ಲ ನಾನೇ ಮಾಡಿದ್ದು ಅಂತ ನಾನು ನಿಮ್ಗೆ ಆಗಲೇ ಹೇಳಿದೆ. ಸ್ಟೆಪ್ ಬೈ ಸ್ಟೆಪ್ ಕಲಿತಾ, ಸ್ಟೆಪ್ ಬೈ ಸ್ಟೆಪ್ ನಾವು ಏನಾದರೂ ಮಾಡ್ತಾಯಿದ್ರೇ ಒಂದಲ್ಲ ಒಂದಿನ ಯೂಟ್ಯೂಬಲ್ಲಿ ಒಂದು ನಿಂತ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗೋದು. ಮತ್ತು ಸೊ ನೋಡಿದ್ರಲ್ಲ, ಇದೇ ನನ್ನ ಯೂಟ್ಯೂಬ್ ಸ್ಟುಡಿಯೋ ರೂಮ್. ಇದೇ ರೂಮಲ್ಲೇ ಸುಮಾರು 300 ವೀಡಿಯೋಸ್ ಆಗಿರಬೇಕು. ಸಬ್ಸ್ಕ್ರೈಬರ್ಸ್ ಕಡಿಮೆ ಇದೆ, ಯಾಕಂದರೆ ಕಂಟೆಂಟ್ ಏನು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ನನಗೂ ಅನಿಸುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಚಾನಲ್ನ ಗ್ರೋತ್ ಆಗಬೇಕು ಮತ್ತು ನಿಮ್ಮ ಪ್ರೀತಿ ವಿಶ್ವಾಸನ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ನನಗೆ ಬೇಕು. ಮುಂದಿನ ದಿನಗಳಲ್ಲೇ ಅದನ್ನು ನಾನು 100% ಕಂಪ್ಲೀಟ್ ಮಾಡ್ತೀನಿ. ಸೊ ನಾನು ಯೂಟ್ಯೂಬ್ ಸ್ಟುಡಿಯೋನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ತೋರಿಸ್ದೆ. ಆ್ಯಕ್ಚುಲಿ ಇದು ಪ್ಲಗ್ ಇರಲಿಲ್ಲ. ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕಂತ ಈಗ ಪ್ಲಗ್ನ ತೊಗೊಂಬಂದು ಹಾಕಿದ್ದೆ. ಯಾಕಂದರೆ ಹುಡುಗರೆಲ್ಲ ಮಕ್ಕಳೆಲ್ಲ ಬರ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ ಅಂತ. ಸೊ ಅವುಗಳ ಬಗ್ಗೆನೂ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋಡಿದ್ರಲ್ಲ, ಇಷ್ಟೇ ನನ್ನ ಯೂಟ್ಯೂಬ್ ಸ್ಟುಡಿಯೋ ರೂಮ್. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು, ಉಪಯುಕ್ತವಾದ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ತೊಗೊಂಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನನ್ನ ಯೂಟ್ಯೂಬ್ ರೂಮ್ ಸ್ಟುಡಿಯೋ ಒಂದು ಕಂಪ್ಲೀಟ್ ವಿಡಿಯೋ. ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಉಪಯುಕ್ತವಾದ ಒಂದು ಒಳ್ಳೆ ಕ್ವಾಂಟಿಟಿ ಇರ್ತಕ್ಕಂಥ ಒಂದು ಕಂಟೆಂಟ್ನ ನಿಮ್ಮೊಂದಿಗೆ ತಂದೆ ತರ್ತೀನಿ. ಪ್ರತಿಯೊಬ್ಬರ ಕೈಯಲ್ಲೂ ಸಬ್ಸ್ಕ್ರೈಬ್ ಮಾಡ್ತೀನಿ. ಇದು ನನ್ನ ಚಾಲೆಂಜ್. ನಿಮ್ಮ ಪ್ರೀತಿ ವಿಶ್ವಾಸ ನಾನು ಸಂಪಾದನೆ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.